ವೇಣುಗೋಪಾಲ್ ಸಾಹೇಬರು ಬಂದಿದ್ದಾರೆ. ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ ಯಾವತ್ತೂ ಕೂಡ ನಾವು ರಾಷ್ಟ್ರೀಯ ನಾಯಕರು ಬರುವಂತ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ಕೆ.ಸಿ. ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪ್ರದಾಯ. ಇದು ಪಾರ್ಟಿ ಕೆಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ನೋಡ್ರಿ, ಇದೆಲ್ಲ ಮಾಧ್ಯಮದವರುಂಟಲ್ಲ, ಸಿದ್ದರಾಮಯ್ಯರನ್ನು ಹಾಗೂ ಡಿ.ಕೆ. ಶಿವಕುಮಾರ್ ಅವರನ್ನು ಬಣ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಣ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ ಡಿ.ಕೆ. ಶಿವಕುಮಾರ್ ನಾಯಕರೇ. Talking about our party ACC General Secretary has come. It is our party's cadre's responsibility first to take our leadership's name, that is Rahul Gandhi's name. Second, it is our party's responsibility, cadre's responsibility to take our AICC General Secretary's name. Once AICC General Secretary's name is taken, then our party cadre's responsibility to take our state president's name. That's what we have taken. We are also taking Siddaramayaji's name. This is our party cadre program, not government program. While it is a government program, definitely we take Siddaramayaji's name. Now party cadre people have come, our block presidents have come, so it is their bound duty to take D.K. Shivkumar's name. What is wrong in that? Why are you making it an issue? There is no difference between D.K. Shivkumar and Siddaramaya sir. Siddaramaya sir is one person who has never gone behind power. Siddaramaya sir is one person who has always created another leader. Definitely whatever talks are going on, it will go on. I am 100% sure, party is 100% sure, all workers are 100%. If someone is making D.K. Shivkumar the chief minister, is Siddaramaya sir is making D.K. Shivkumar as the chief minister. ಇಲ್ಲಪ್ಪ, ಇದು ನಮ್ಮ ಕೆ.ಸಿ. ವೇಣುಗೋಪಾಲ್ ಸಾಹೇಬರು ಬಂದಿದ್ದಾರೆ. ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ ಯಾವತ್ತೂ ಕೂಡ ನಾವು ರಾಷ್ಟ್ರೀಯ ನಾಯಕರು ಬರುವಂತ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ಕೆ.ಸಿ. ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪ್ರದಾಯ. ಇದು ಪಾರ್ಟಿ ಕೆಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ನೋಡ್ರಿ, ಇದೆಲ್ಲ ಮಾಧ್ಯಮದವರುಂಟಲ್ಲ, ಸಿದ್ದರಾಮಯ್ಯರನ್ನು ಹಾಗೂ ಡಿ.ಕೆ. ಶಿವಕುಮಾರ್ ಅವರನ್ನು ಬಣ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಣ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ ಡಿ.ಕೆ. ಶಿವಕುಮಾರ್ ನಾಯಕರೇ. Talking about our party ACC General Secretary has come. It is our party's cadre's responsibility first to take our leadership's name, that is Rahul Gandhi's name. Second, it is our party's responsibility, cadre's responsibility to take our AICC General Secretary's name. Once AICC General Secretary's name is taken, then our party cadre's responsibility to take our
state president's name. That's what we have taken. We are also taking Siddaramayaji's name. This is our party cadre program, not government program. While it is a government program, definitely we'll take Siddaramayaji's name. Now party cadre people have come, our block presidents have come, so it is their bound duty to take D.K. Shivkumar's name. What is wrong in that? Why are you making it an issue? There is no difference between D.K. Shivkumar and Siddaramaya sir. Siddaramaya sir is one person who has never gone behind power. Siddaramaya sir is one person who has always created another leader. Definitely whatever talks are going on, it will go on. I am 100% sure, party is 100% sure, all workers are. If someone is making D.K. Shivkumar the chief minister, is Siddaramaya sir is making D.K. Shivkumar as the chief minister. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.